ಬಾಗೇಪಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಅಧ್ಯಕ್ಷರಾದ ಬಿಎ ಬಾಬುಜಾನ್ ಅವರ ನೇತೃತ್ವದಲ್ಲಿ ಪತ್ರಕರ್ತರ ಭವನಕ್ಕೆ ಮತ್ತು ಸಂಘಟನೆಯ ಸದಸ್ಯ ಪತ್ರಕರ್ತರಿಗೆ ನಿವೇಶನಗಳಿಗಾಗಿ ಬಾಗೇಪಲ್ಲಿ ಸರ್ವೆ ನಂಬರ್ 400 ರಲ್ಲಿ 1 ಎಕರೆ ಜಮೀನು ಮಂಜೂರಾತಿ ಮಾಡಬೇಕೆಂದು ತಹಶೀಲ್ದಾರರಾದ ಶ್ರೀಮತಿ ಮನೀಶ್ ಎನ್ ಪತ್ರಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ವೇಳೆಯಲ್ಲಿ ಪತ್ರಕರ್ತರ ಧ್ವನಿ ಸಂಘಟನೆಯ ಅಧ್ಯಕ್ಷ ಬಿಎ ಬಾಬುಜಾನ್ ಅವರು ಮಾತನಾಡಿ, ಬಾಗೇಪಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ಸುದ್ದಿಗೋಷ್ಠಿಗಳನ್ನು ಮಾಡಲು ಪತ್ರಕರ್ತರು ವಿವಿಧ ಪತ್ರಿಕೆಗಳಿಗೆ ದಿನನಿತ್ಯ ಸುದ್ದಿಗಳನ್ನು ಕಳುಹಿಸಲು ಸ್ಥಳಾವಕಾಶವನ್ನು ಹಾಗೂ ಪತ್ರಕರ್ತರ ಧ್ವನಿ ಸಂಘಟನೆಯ ಸಭೆ ಸಮಾರಂಭಗಳನ್ನು ಮಾಡಲು ಪತ್ರಕರ್ತರ ಭವನದ ಅವಶ್ಯಕತೆ ಇದೆ. ಜೊತೆಗೆ ಸಂಘಟನೆಯ ಸದಸ್ಯ ಪತ್ರಕರ್ತರಿಗೆ ನಿವೇಶನಗಳಿಗಾಗಿ ಜಮೀನು ಅವಶ್ಯಕತೆ ಇದೆ. ಆದ್ದರಿಂದ ಬಾಗೇಪಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಗೆ ಪತ್ರಕರ್ತರ ಭವನ ನಿರ್ಮಿಸಲು ಹಾಗೂ ಸಂಘದ ಸದಸ್ಯ ಪತ್ರಕರ್ತರಿಗೆ ನಿವೇಶನಗಳಿಗಾಗಿ ಬಾಗೇಪಲ್ಲಿ ತಾಲೂಕು ಬಾಗೇಪಲ್ಲಿ ಕಾಸಬಾ ಹೋಬಳಿ ಬಾಗೇಪಲ್ಲಿ ಗ್ರಾಮದ ಸರ್ವೆ ನಂಬರ್ 400 ರಲ್ಲಿ 1 ಎಕರೆ 19 ಗುಂಟೆ ಸರ್ಕಾರಿ ಬೀಳು ಜಮೀನಿದ್ದು, ಈ ಜಮೀನಿನ ಪೈಕಿ 1 ಎಕರೆ ಜಮೀನನ್ನು ಪತ್ರಕರ್ತರ ಭವನಕ್ಕೂ ನಿವೇಶನಗಳಿಗಾಗಿ ಮಂಜೂರು ಮಾಡಬೇಕಾಗಿ ತಮ್ಮಲ್ಲಿ ಬಾಗೇಪಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ವಿನಯಪೂರ್ವಕವಾಗಿ ಮನವಿ ಮಾಡಿಕೊಳ್ಳುತ್ತೇವೆ ಎಂದರು. ಬಾಗೇಪಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಪತ್ರಕರ್ತರ ಭವನಕ್ಕೆ ಮತ್ತು ಪತ್ರಕರ್ತರಿಗೆ ನಿವೇಶನಗಳಿಗಾಗಿ ಕೋರಿ ಸಲ್ಲಿಸಿರುವ ಮನವಿ ಪತ್ರವನ್ನು ಪರಿಶೀಲಿಸಿ ಕ್ರಮ ವಹಿಸುವುದಾಗಿ ತಹಶೀಲ್ದಾರರಾದ ಶ್ರೀಮತಿ ಮನೀಶ್ ಎನ್ ಪತ್ರಿರವರು ಭರವಸೆ ನೀಡಿದರು. ಈ ವೇಳೆಯಲ್ಲಿ ಬಾಗೇಪಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಪದಾಧಿಕಾರಿಗಳು ಸದಸ್ಯರು ಹಾಜರಿದ್ದರು. ವರದಿ ರವೀಂದ್ರ, ಪ್ರಜಾಪವ ಟಿವಿ ನ್ಯೂಸ್ ಬ್ಯೂರೋ, ಬಾಗೇಪಲ್ಲಿ. ಜಿಲ್ಲೆಯಿಂದ ಗೌರ್ಮೆಂಟ್ ಹೋಗ್ಬೇಕು, ಎಲ್ಲ ಗೌರ್ಮೆಂಟ್ಗೆ ಹೋಗ್ಬೇಕು. ಸರ್ಕಾರ ಮತ್ತೆ ಅದು ನಾವು ಸಬ್ ರಿಜಿಸ್ಟ್ರಾರು ನಮ್ದು ವ್ಯಾಲ್ಯೂಯೇಷನ್ ಇದೆ, ವ್ಯಾಲ್ಯೂಯೇಷನ್ ನಮ್ಗೆ ಹೇಳ್ತೀವಿ ಅಷ್ಟು, ಅದು ವ್ಯಾಲ್ಯೂಯೇಷನ್ ಗೌರ್ಮೆಂಟ್ ಇವರು DC ಆಫೀಸ್ ಕಡೆಯಿಂದ ಹೇಳ್ತಾರೆ, ಇಷ್ಟು ವ್ಯಾಲ್ಯೂಯೇಷನ್ ಅಷ್ಟು ಕಟ್ಟಿಬಿಟ್ಟು ಆಮೇಲೆ ಸರ್ಕಾರದ ಹಂತಕ್ಕೆ ಹೋಗ್ಬೇಕು. ಇನ್ನೊಂದು ಇದು ಪುರಸಭೆ ವ್ಯಾಪ್ತಿ ಬರಲ್ಲ. ನಿಮ್ಮ ಅಂತ ಪುರಸಭೆ ಆದರೆ ಅದು ರೆಗ್ಯುಲೇಷನ್ ಪಾಸ್ ಮಾಡಬೇಕು, ನಮ್ಮ ಬಾಡಿ ಇದು ಸರ್ವೆ ನಂಬರ್ ಅಲ್ಲ ಫೈನಲ್ ಕೊಟ್ಟಾಗ ಪ್ರೋಸೆಸ್ ಬಂದದ್ದು ಅಂತಂದ್ರೆ ಈಗ ಅದೇ ಗೌರ್ಮೆಂಟ್ಗೆ ಹೋಗ್ಬೇಕು. ನಾವಿದು ನೋಡ್ತೀವಿ, ಜಾಗ ಎಲ್ಲ ನೋಡ್ಬಿಟ್ಟು ಎಷ್ಟು ಎಕರೆ ಬೇಕು ಅಂತ ಹೇಳ್ತಾರೆ. 1 ಎಕರೆ ಹಾಕಿದ್ದೀವಿ ಭವನ ಪ್ಲಸ್ ನಿವೇಶನ ಎರಡು ಸೇರಿ. ಓಕೆ, ಭವನ ಅಲ್ಲಿ ಪ್ಲಸ್ ಪತ್ರಕರ್ತರ ಕಾಲೋನಿ ಥರ ಅಲ್ಲಿ ಯಾರಿಗೂ ಅವ್ರು ಮಾತ್ರ. ಓಕೆ, ಬಟ್ ಇದು ಅದೇ ರೆಫರೆನ್ಸ್ ಇವ್ರ ಕಡೆಯಿಂದ ಬರಬೇಕು, ಆ ಕಡೆಯಿಂದ MLA ಕಡೆಯಿಂದ ಬಂತು ಅಂತಂದ್ರೆ ಅದು ಮುಂದಕ್ಕೆ ಇದಾಗುತ್ತೆ. ಇಲ್ಲ ಅಂತಂದ್ರೆ ಅದು ಅಲ್ಲೇ ಇದಾಗುತ್ತೆ. ಅವ್ರ ಕಡೆಯಿಂದ ರೆಫರೆನ್ಸ್ ಒಂದು ಲೆಟರ್ ಅಷ್ಟೇ. ಬಾಗೇಪಲ್ಲಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ತಹಶೀಲ್ದಾರರಾದಂತಹ ಮನೀಷಾ ಎನ್ ಪತ್ರಿ ಮೇಡಮ್ ಅವರಿಗೆ ಒಂದು ಸಂಘಟನೆ ವತಿಯಿಂದ ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಇದರ ಮುಖ್ಯ ಉದ್ದೇಶ, ಈಗಾಗಲೇ ಬಾಗೇಪಲ್ಲಿ ತಾಲೂಕಿನಲ್ಲಿ ಬಾಗೇಪಲ್ಲಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಉದ್ಘಾಟನೆ ಆಗಿದೆ. ಈಗಾಗಲೇ ನಮ್ಮ ಸಂಘದಲ್ಲಿ ಹಲವಾರು ಜನ ಸದಸ್ಯರು ಇದ್ದಾರೆ. ನಮ್ಮ ಪತ್ರಕರ್ತರ ಭವನಕ್ಕೆ ಒಂದು ಅವಶ್ಯಕತೆ ಇರುವಂತಹ ಜಮೀನನ್ನು ಸ್ಥಳಾವಕಾಶವನ್ನು ಮಾಡಿಕೊಡ್ಬೇಕಂತ ಇವತ್ತು ತಹಶೀಲ್ದಾರ್ಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಮುಖ್ಯವಾಗಿ ಬಾಗೇಪಲ್ಲಿ ಪಟ್ಟಣದ ಬಾಗೇಪಲ್ಲಿ ಗ್ರಾಮದ ಸರ್ವೆ ನಂಬರ್ 400 ರಲ್ಲಿ 1 ಎಕರೆ 19 ಗುಂಟೆ ಸರ್ಕಾರಿ ಬೀಳು ಜಮೀನಿದೆ. ಆ ಜಮೀನಿನಲ್ಲಿ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಗೆ ಒಂದು ಭವನಕ್ಕೆ, ಪತ್ರಕರ್ತರ ಭವನಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು. ಜೊತೆಗೆ ಅದೇ ಜಮೀನಿನಲ್ಲಿ ನಮ್ಮ ಪತ್ರಕರ್ತರ ಧ್ವನಿ ಸಂಘಟನೆಯ ಎಲ್ಲ ಸದಸ್ಯರಿಗೆ ನಿವೇಶನಗಳನ್ನು ನೀಡಬೇಕಂತ ಈ ಮೂಲಕ ನಾವು ತಹಶೀಲ್ದಾರಲ್ಲಿ ಮನವಿ ಮಾಡಿದ್ವಿ. ಇದು ಇಷ್ಟಕ್ಕೆ ನಿಲ್ಲಲ್ಲ. ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ, ಶಾಸಕರಿಗೆ, ಉಸ್ತುವಾರಿ ಮಂತ್ರಿಗಳಿಗೆ ಪ್ರತಿಯೊಬ್ಬರಿಗೂ ಮನವಿ ಪತ್ರವನ್ನು ಸಲ್ಲಿಸುತ್ತೇವೆ. ನಮ್ಮ ಪತ್ರಕರ್ತರ ಧ್ವನಿ ಸಂಘಟನೆಯ ಭವನಕ್ಕೆ ಸ್ಥಳವನ್ನು ಮಂಜೂರಾತಿ ಮಾಡಬೇಕು. ಜೊತೆಗೆ ನಮ್ಮ ಪತ್ರಕರ್ತರ ಧ್ವನಿ ಸಂಘಟನೆಯ ಎಲ್ಲ ಪತ್ರಕರ್ತರಿಗೂ ನಿವೇಶನಗಳನ್ನು ಉಚಿತವಾಗಿ ನೀಡಬೇಕಂತ ಈ ಸಂದರ್ಭದಲ್ಲಿ ನಾವು ಮನವಿ ಮಾಡಿ ಒತ್ತಾಯ ಮಾಡಿದ್ದೇವೆ. ಈ ದಿನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಅವರು ಅವರಿಗೆ ಜಾಗ ಬೇಕು, ಜೊತೆಗೆ ಅವರ ಒಂದು ಆಫೀಸ್ ಕೆಳಗಡೆ ಕೆಲಸ ಮಾಡುವಂಥವ್ರಿಗೆಲ್ಲರಿಗೂ ನಿವೇಶನ ಬೇಕು ಅಂತ ಅಂದ್ಬಿಟ್ಟು ಒಂದು ಬೇಡಿಕೆ ಕೊಟ್ಟಿದ್ದಾರೆ. ಅದನ್ನ ಯಾವ ಸರ್ವೆ ನಂಬರ್ ಕೂಡ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಅದನ್ನ ಇಮಿಡಿಯೇಟ್ ಆಗಿ ನಾವು ಒಂದು ಸ್ಥಳ ತನಿಖೆ ಮಾಡಿಸಿ ಅವ್ರಿಗೆ ಏನು ಅನುಕೂಲ ಬೇಕು ಅದನ್ನು ನಾವು ಮಾಡ್ತೀವಿ.